ಸವಣೂರಿನಲ್ಲಿ ನಡೆದ ಸರಣಿ ಸಾವಿನ ಅಂತ್ಯ ಸಂಸ್ಕಾರ. ನಿನ್ನೆ ದಿನ ಬೆಳ್ಳಂಬೆಳಿಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಬಳಿ ನಡೆದಂತಹ ಅಪಘಾತದಲ್ಲಿ ಮರಣ ಮೃದಂಗ ಬಾರಿಸಿದ್ದು, ಅದರ ಪರಿಣಾಮವಾಗಿ ಸವಣೂರಿನಲ್ಲಿ ಮೌನ ಹಾಗೂ ದುಃಖದ ವಾತಾವರಣ ಕವಿದಂತಾಗಿದೆ. ಕುಮಟಾ ಸಂತೆಗೆಂದು ಸವಣೂರಿನ ವ್ಯಾಪಾರಸ್ಥರು ಸಂತೆಗೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವಾಗ ಅಪಘಾತ ಸಂಭವಿಸಿದ್ದು, ಈ ದುರ್ಘಟನೆಯಲ್ಲಿ ಸವಣೂರಿನ ಮೂಲತಃ ನಿವಾಸಿಗಳಾದಂತಹ ಫಯಾಜ್ ಇಮಾಮ್ ಸಾಬ್ ಜಮಖಂಡಿ, ವಾಸಿಂ ಮುಲ್ಲಾ ಮುಡಿಗೇರಿ, ಇಜಾಜ್ ಮುಸ್ತಾಕ್ ಮುಲ್ಲಾ ಮತ್ತು ಸಾದಿಕ್ ಬಾಷಾ ಪರಾಶ್ ಮತ್ತು ಗುಲಾಂ ಹುಸೇನ್ ಸೇರಿದಂತೆ ಇಮ್ತಿಯಾಜ್ ಮೊಹಮ್ಮದ್ ಜಾಫರ್ ಮುಡಗೇರಿ, ಅಲ್ಫಾಜ್ ಜಾಫರ್ ಮಂಡಕಿ, ಜಿಲಾನಿ ಅಬ್ದುಲ್ ಗಫಾರ್ ಮತ್ತು ಜಕಾತಿ ಸೇರಿದಂತೆ ಅಸ್ಲಾಂ ಬಾಬು ಬೆನ್ನಿ ಮತ್ತು ಜಲಾಲ್ ತಾರಾ ಇವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಇನ್ನುಳಿದ 15 ಜನ ಗಾಯಾಳುಗಳನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದ್ದು, ಸದ್ಯ ಸಾವನ್ನಪ್ಪಿದ ಮೃತರ ಶವ ಸಂಸ್ಕಾರವನ್ನು ಅಂಜುಮನೆ ಇಸ್ಲಾಂ ಕಮಿಟಿ ವತಿಯಿಂದ ಅಂಜುಮನ್ ಈದ್ಗಾ ಮೈದಾನದಲ್ಲಿ ಇಸ್ಲಾಂ ಧರ್ಮದ ವಿಧಿವಿಧಾನಗಳ ಪ್ರಕಾರ ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಕೆಂಪಿಕೆರೆ ಕಬರಸ್ತಾನ್ ಹಾಗೂ ಅಬ್ದುಲ್ ನಬೀಶಾ ಕಬರಸ್ತಾನ್, ಆಸಾರ್ ಮೈದಾನ್ ಕಬರಸ್ತಾನ್, ರಫಾಯಿ ಭಾಷಾ ದರ್ಗಾದ ಕಬರಸ್ತಾನ್ನಲ್ಲಿ ಅಂತಿಮ ಶವ ಸಂಸ್ಕಾರವನ್ನು ಮಾಡಲಾಗಿದೆ. ಸವಣೂರಿನಲ್ಲಿ ನಡೆದ ಸರಣಿ ಸಾವಿನ ಪರಿಣಾಮ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಇಂತಹ ಶೋಕದ ಘಟನೆ ಜರುಗಿದ ಬೆನ್ನಲ್ಲೇ ಸಂತ್ರಸ್ತರ ಕುಟುಂಬಗಳಿಗೆ ನೂತನ ಶಾಸಕ ಪಠಾಣ್ ಯಾಶಿರ್ ಅಹಮದ್ ಖಾನ್ ಘಟನೆಯಲ್ಲಿ ಸಾವನ್ನಪ್ಪಿದ ಪ್ರತಿಯೊಂದು ಕುಟುಂಬಸ್ಥರಿಗೆ ಭೇಟಿ ನೀಡಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ತಲಾ 3 ಲಕ್ಷ ರೂಪಾಯಿ ಚೆಕ್ಗಳನ್ನು ವಿತರಣೆ ಮಾಡಿ ಇನ್ನೂ ಹೆಚ್ಚಿನ ಪರಿಹಾರವನ್ನು ನೀಡುವುದಾಗಿ ಭರವಸೆಯನ್ನು ನೀಡಿ ಮೃತರ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿ ಸಮಾಧಾನವನ್ನು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ತಲಾ 2 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ನೀಡಲು ಸರ್ಕಾರ ಮುಂದಾಗಿದ್ದು, ಈ ಅಂತಿಮ ಶವಯಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದು, ಅದೇ ರೀತಿ ಮಾಜಿ ಶಾಸಕ ಹೆಸ್ಕಾಂ ಅಧ್ಯಕ್ಷ ಅಜ್ಜಂಪೀರ್ ಎಸ್ ಖಾದ್ರಿ ಘಟನೆಯಲ್ಲಿ ಸಾವನ್ನಪ್ಪಿದ ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳುವ ಮೂಲಕ ಹೆಚ್ಚಿನ ಸಹಾಯಧನವನ್ನು ಮಾಡುವ ಮೂಲಕ ಭರವಸೆಯನ್ನು ಕೊಟ್ಟರು. ಇನ್ನು ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ ಅಜ್ಜಂಪೀರ್ ಖಾದ್ರಿ ಅದೇ ರೀತಿಯಾಗಿ ಉಪ ಸಭಾಪತಿಗಳಾದ ರುದ್ರಪ್ಪ ಲಮಾನಿ, ಸಂಜೀವ್ ನೀರಲಗಿ, ಅಂಜುಮನ್ ಕಮಿಟಿಯ ಅಧ್ಯಕ್ಷ ಜಿಶಾಮ್ ಖಾನ್ ಪಠಾಣ್, ಜಿಲ್ಲಾಧಿಕಾರಿಗಳು ಸೇರಿದಂತೆ ಅನೇಕ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ನಾಗರಾಜ ವನಹಳ್ಳಿ, BV5 ನ್ಯೂಸ್ ಕನ್ನಡ, ಸವಣೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369